ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ದಿವಸ ಜಮದಗ್ನಿ ಮತ್ತು ಸೂರ್ಯನ ಕಥೆಯನ್ನು ನಾವು ಕೇಳೋಣ. ಈಗ ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಒಮ್ಮೆ ಪೂಜ್ಯನಾದ ಜಮದಗ್ನಿಯು ಧನಸ್ಸಿನಿಂದ ಆಟವಾಡುತ್ತಿದ್ದನು. ಅವನು ಬಾರಿಗೂ ಧನಸ್ಸಿನಲ್ಲಿ ಬಾಣಗಳನ್ನು ಅನುಸಂಧಾನ ಮಾಡಿ ಬಿಡುತ್ತಲೇ ಇದ್ದನು. ಹಾಗೆ ಬಿಡುತ್ತಿದ್ದ ಪ್ರದೀಪ್ತವಾದ ತೇಜಸ್ಸಿನಿಂದ ಕೂಡಿದ ಬಾಣಗಳನ್ನು ಅವನ ಪತ್ನಿಯಾದ ರೇಣುಕಾದೇವಿಯು ತಂದುಕೊಡುತ್ತಿದ್ದಳು. ಬಾಣಗಳು ಹೋಗುತ್ತಿದ್ದಾಗ ಆಗುತ್ತಿದ್ದ ಸ್ವೈ ಎಂಬ ಶಬ್ದದಿಂದಲೂ ಧನಸ್ಸಿನ ಟೇಂಕಾರಗಳಿಂದಲೂ ಪುಲಕಿತನಾದ ಜಮದಗ್ನಿಯು ಪುನಃ ಬಾಣಗಳನ್ನು ಬಿಡುತ್ತಲೇ ಇದ್ದನು. ಬಿಟ್ಟ ಬಾಣಗಳೆಲ್ಲವನ್ನೂ ರೇಣುಕೆಯು ತಂದುಕೊಡುತ್ತಿದ್ದಳು. ಹೀಗೆ ಭಾರ್ಗವನು ಬಾಣ ಪ್ರಯೋಗದ ಆಟವಾಡುತ್ತಿದ್ದಾಗ ಜ್ಯೇಷ್ಠ ಮಾಸದ ಸೂರ್ಯನು ನೆತ್ತಿ ಮೇಲಕ್ಕೆ ಬರುತ್ತಿರಲು ವಿಪ್ರಶ್ರೇಷ್ಠನಾದ ಜಮದಗ್ನಿಯು ಪುನಃ ಬಾಣಗಳೆಲ್ಲವನ್ನು ಬಿಟ್ಟು ರೇಣುಕೆಗೆ ಹೇಳಿದನು. ವಿಶಾಲಾಕ್ಷಿಯೇ, ಬೇಗ ಹೋಗು. ಧನಸ್ಸಿನಿಂದ ನಾನು ಬಿಟ್ಟಿರುವ ಆ ಬಾಣಗಳನ್ನು ಬೇಗ ತೆಗೆದುಕೊಂಡು ಬಾ. ನೀ ತರುವ ಈ ಬಾಣಗಳನ್ನು ಪುನಃ ನಾನು ಧನಸ್ಸಿನಲ್ಲಿ ಅನುಸಂಧಾನ ಮಾಡಿ ಬಿಡುತ್ತೇನೆ. ಬಿಸಿಲು ಅಧಿಕವಾಗಿದ್ದರಿಂದ ರೇಣುಕೆಯು ಬಾಣಗಳನ್ನು ತರಲು ಮರಗಳ ಮಧ್ಯದಲ್ಲಿ ನೆರಳಿನಲ್ಲೇ ಹೋಗುತ್ತಿದ್ದಳು. ಆದರೆ ಅವಳ ತಲೆಯು ಮತ್ತು ಕಾಲುಗಳು ಸುಡುತ್ತಿದ್ದವು. ಆದ್ದರಿಂದ ವೃಕ್ಷದ ನೆರಳಿನಲ್ಲೇ ಸ್ವಲ್ಪ ಹೊತ್ತು ನಿಂತುಕೊಂಡಳು. ಅಸಿತಾಪಾಂಗಿಯಾದ ಶುಭಾಂಗಿಯಾದ ರೇಣುಕೆಯು ಮೂರ್ತಕಾಲ ವೃಕ್ಷದ ನೆರಳಿನಲ್ಲಿ ನಿಂತಿದ್ದಳು. ಆದರೆ ಪತಿಯ ಶಾಪದ ಭಯದಿಂದಾಗಿ ಅಲ್ಲೇ ಹೆಚ್ಚು ಹೊತ್ತು ನಿಲ್ಲದೆ ಬಾಣಗಳನ್ನು ತರಲು ಪುನಃ ಅಲ್ಲಿಂದ ಹೊರಟಳು. ಸುಂದರಂಗಿಯಾದ ಯಶಸ್ವಿನಿಯಾದ ರೇಣುಕೆಯ ಜಮದಗ್ನಿ ಬಿಟ್ಟಿದ್ದ ಬಾಣಗಳೆಲ್ಲವನ್ನೂ ತೆಗೆದುಕೊಂಡು ಹಿಂದಿರುಗಿದಳು. ಆದರೆ ಆ ಸಮಯದಲ್ಲವಳು ಬಹಳ ಖಿನ್ನಳಾಗಿದ್ದಳು. ಕಾಲುಗಳ ಸುಡುವಿಕೆಯಿಂದ ತನಗಾಗಿದ್ದ ದುಃಖವನ್ನು ಕಷ್ಟಪಟ್ಟು ಸಹಿಸಿಕೊಂಡಿದ್ದಳು. ಪತಿಯು ಶಾಪ ಕೊಟ್ಟು ಬಿಡುವನೆಂಬ ಭಯದಿಂದ ನಡುಗುತ್ತಿದ್ದ ರೇಣುಕೆಯು ಬಾಣಗಳನ್ನು ತೆಗೆದುಕೊಂಡು ಪತಿಯ ಬಳಿಗೆ ಹೋದಳು. ಬಾಣಗಳನ್ನು ತರುವುದು ಸಾವಕಾಶವಾದುದರಿಂದ ಕ್ಷುದ್ರನಾಗಿದ್ದ ಭಾರ್ಗವನು ಶುಭಾನನೆಯಾದ ರೇಣುಕೆಯನ್ನು, ರೇಣುಕೆ ಕಿಂ ಚಿರೇಣತ್ವಮಾಗತ, ರೇಣುಕೆ ನೀನು ಬರಲು ಇಷ್ಟೇಕ ಹೊತ್ತಾಯಿತು ಎಂದು ಪುನಃ ಪ್ರಶ್ನಿಸಿದನು. ರೇಣುಕೆ ಉತ್ತರಿಸಿದಳು, ತಪೋಧನನೇ, ಪ್ರಜ್ವಲಿಸುತ್ತಿರುವ ಸೂರ್ಯನ ಕಿರಣಗಳಿಂದ ನನ್ನ ತಲೆಯೂ ಸುಟ್ಟು ಹೋಯಿತು, ಕಾಲುಗಳೂ ಸುಟ್ಟು ಹೋದವು. ಸೂರ್ಯನ ಪ್ರಖರವಾದ ತೇಜಸ್ಸಿನಿಂದ ತಡೆಯಲ್ಪಟ್ಟ ನಾನು ವೃಕ್ಷದ ಛಾಯೆಯಲ್ಲಿ ಸ್ವಲ್ಪ ಕಾಲ ನಿಂತಿದ್ದೆನು. ಈ ಕಾರಣದಿಂದಲೇ ನಾನು ಬರುವುದು ಸ್ವಲ್ಪ ತಡವಾಯಿತು. ಸಾವಕಾಶವಾಗಿ ಬಂದುದರ ಕಾರಣವನ್ನು ತಿಳಿದ ನೀನು ದಯಮಾಡಿ ನನ್ನ ಮೇಲೆ ಕೋಪಗೊಳ್ಳಬೇಡ. ಜಮದಗ್ನಿ ಹೇಳುತ್ತಾನೆ, ರೇಣುಕೆ, ಹಾಗಾದರೆ ನಿನಗೆ ದುಃಖವನ್ನು ಉಂಟು ಮಾಡಿದ ಪ್ರದೀಪ್ತವಾದ ಕಿರಣಗಳನ್ನು ಹೊಂದಿರುವ ಆ ಸೂರ್ಯನನ್ನು ಈಗಲೇ ಬಾಣಗಳಿಂದಲೂ ಅಗ್ನಿ ಸಮಾನವಾದ ಅಸ್ತ್ರಗಳ ತೇಜಸ್ವಿನಿಂದಲೂ ಕೆಳಕ್ಕೆ ಕಡಿಬಿಡುತ್ತೇನೆ. ಮಹಾಪರಾಕ್ರಮಿಯಾದ ಜಮದಗ್ನಿಯು ರೇಣುಕೆಗೆ ಹೀಗೆ ಹೇಳಿ ದಿವ್ಯ ಧನಸ್ಸನ್ನು ಠೇಂಕರಿಸಿ ಅನೇಕ ಬಾಣಗಳನ್ನು ತೆಗೆದುಕೊಂಡು ಸೂರ್ಯನ ಕಡೆಗೆ ಮುಖವನ್ನು ತಿರುಗಿಸಿ ನಿಂತುಕೊಂಡನು. ಸೂರ್ಯನು ಎತ್ತ ಸಾಗುತ್ತಿದ್ದನೋ ಅತ್ತ ಕಡೆಗೆ ಮಹರ್ಷಿಯ ಮುಖವೂ ತಿರುಗುತ್ತಿತ್ತು. ಹಾಗೆ ಬಾಣಗಳನ್ನು ಹಿಡಿದುಕೊಂಡು ತನ್ನ ಮೇಲೆ ಬಾಣ ಬಿಡಲು ಸಿದ್ಧನಾಗಿದ್ದ ಜಮದಗ್ನಿಯನ್ನು ನೋಡಿ ಸೂರ್ಯನು ಬ್ರಾಹ್ಮಣ ವೇಷವನ್ನು ಧರಿಸಿ ಮುನಿ ಬಳಿ ಬಂದು ಪ್ರಶ್ನಿಸಿದನು.
ಸೂರ್ಯನು ನಿನಗೆ ಮಾಡಿದ ಅಪರಾಧವಾದರೂ ಏನೋ. ಸೂರ್ಯನು ಆಕಾಶದಲ್ಲಿ ಸಂಚರಿಸುತ್ತಾ ಕಿರಣಗಳಿಂದ ಭೂಮಿಯಲ್ಲಿರುವ ರಸವನ್ನು ಆಯಾ ಸ್ಥಳಗಳಿಂದ ಸಂಗ್ರಹಿಸಿಕೊಳ್ಳುತ್ತಾನೆ. ವರ್ಷಕಾಲವು ಬಂದೊಡನೆ ಪುನಃ ಭೂಮಿ ಮೇಲೆ ಸುರಿಸುತ್ತಾನೆ. ವಿಪ್ರಶ್ರೇಷ್ಠನೇ, ಹೀಗೆ ಮಳೆಯು ಭೂಮಿ ಮೇಲೆ ಬೀಳುವುದರಿಂದ ಮನುಷ್ಯರಿಗೆ ಸುಖದಾಯಕವಾದ ಅನ್ನವು ಹುಟ್ಟುತ್ತದೆ. ಅನ್ನವೇ ಜೀವಕೋಟೆಗೆ ಪ್ರಾಣವಾಗಿದೆ. ಈ ವಿಷಯಗಳು ವೇದಗಳೇ ಉದ್ಘೋಷಿಸಿವೆ. ತನ್ನ ಕಿರಣಗಳಿಂದ ಪರಿವೃತ್ತನಾದ ಸೂರ್ಯನು ಮೋಡಗಳಲ್ಲಿ ಅಡಗಿಕೊಂಡು ಭೂಮಂಡಲದಲ್ಲಿರುವ ಈ ಸಪ್ತದೀಪಗಳನ್ನು ಮಳೆಯಿಂದ ತುಂಬಿಬಿಡುತ್ತಾನೆ. ಹೀಗೆ ಭೂಮಂಡಲದ ಮೇಲೆ ಸೂರ್ಯನು ಮಳೆಗರೆಯುವುದರಿಂದಲೇ ನಾನಾ ಪ್ರಕಾರವಾದ ಔಷಧಿಗಳು, ಲತೆಗಳು, ಪತ್ರ ಪುಷ್ಪಗಳು, ಹುಲ್ಲುಗಳು ಬೆಳೆಯುತ್ತವೆ. ಪ್ರಭುವೇ, ಪ್ರಾಯಶ್ಯ ಎಲ್ಲ ಪ್ರಕಾರವಾದ ಅನ್ನಗಳು ಮಳೆಯಿಂದಲೇ ಉತ್ಪನ್ನವಾಗುತ್ತದೆ. ಜಾತ, ಕರ್ಮ, ವ್ರತ, ಉಪನಯನ, ವಿವಾಹ, ಗೋದಾನ, ಯಜ್ಞ, ಸಮೃದ್ಧಿ, ಶಾಸ್ತ್ರೀಯ ದಾನ, ಸಂಯೋಗ ಮತ್ತು ಧನ ಸಂಗ್ರಹ ಇವೇ ಮೊದಲಾದ ಎಲ್ಲ ಕಾರ್ಯಗಳು ಅನ್ನದಿಂದಲೇ ಆಗುತ್ತವೆ. ಈ ವಿಷಯವು ನಿನಗೆ ತಿಳಿದೇ ಇದೆ. ಸುಂದರವಾದ ಪದಾರ್ಥಗಳು ಯಾವುಗಳಿವೆಯೋ, ಉತ್ಪಾದಿಸಬೇಕಾದ ವಸ್ತುಗಳು ಯಾವುಗಳಿವೆಯೋ ಅವೆಲ್ಲವೂ ಅನ್ನದಿಂದಲೇ ಹುಟ್ಟುತ್ತವೆ. ವಿಪ್ರಶ್ರೇಷ್ಠನೇ, ನನಗೆ ತಿಳಿದಿದ್ದನ್ನು ನಿನಗೆ ಬಿಟ್ಟಿದ್ದೇನೆ. ನಾನು ಹೇಳಿದ್ದೆಲ್ಲವೂ ನೀನು ತಿಳಿದುಕೊಂಡಿರುವೆ. ನಿನಗೆ ತಿಳಿಯದ ಯಾವ ವಿಷಯವೂ ಇಲ್ಲ. ಪ್ರಸನ್ನನಾಗುವಂತೆ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಸೂರ್ಯನನ್ನು ಕೆಳಕ್ಕೆ ಬೆಳೆಸಿಟ್ರೆ ನಿನಗಾಗುವ ಪ್ರಯೋಜನವಾದರೂ ಏನೋ. ಸೂರ್ಯನು ಬ್ರಾಹ್ಮಣ ವೇಷ ಧರಿಸಿ ಪ್ರಾರ್ಥಿಸಿಕೊಳ್ಳುತ್ತಿದ್ದಾಗ ಮಹಾ ತೇಜಸ್ವಿಯಾದ ಮುನಿಶ್ರೇಷ್ಠನಾದ ಜಮದಗ್ನಿಯು ಹೇಳುತ್ತಾನೆ. ಅಗ್ನಿ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಮುನಿಶ್ರೇಷ್ಠನಾದ ಜಮದಗ್ನಿಯು ಬ್ರಾಹ್ಮಣನ ಹಾಗೆ ಯಾಚಿಸುತ್ತಿದ್ದರೂ ಶಾಂತವಾಗಲೇ ಇಲ್ಲ. ಬಳಿಕ ವಿಪ್ರರೂಪಿಯಾದ ಸೂರ್ಯನು ಜಮದಗ್ನಿಗೆ ನಮಸ್ಕಾರ ಮಾಡಿ ಬದ್ಧಾಂಜಲಿಯಾಗಿ ಪುನಃ ಮಾಧುರ್ಯದಿಂದ ಕೂಡಿದ ಈ ಮಾತುಗಳನ್ನು ಹೇಳಿದನು. ವಿಪ್ರರ್ಷಿಯೇ, ಸೂರ್ಯನನ್ನು ನಿನ್ನ ಬಾಣಗಳಿಂದ ಪ್ರಹರಿಸುವೆನೆಂದು ಹೇಳಿದ್ದೇನೋ ಸರಿ. ಆದರೆ ಸೂರ್ಯನು ಸದಾ ಚಲಿಸುತ್ತಲೇ ಇರುವಾಗ ನಿನ್ನ ಲಕ್ಷ್ಯವೂ ಚಂಚಲವಾಗುವುದು. ನಿರಂತರವಾಗಿ ಸಂಚರಿಸುತ್ತಲೇ ಇರುವ ಚಂಚಲವಾದ ಸೂರ್ಯನನ್ನು ಹೇಗೆ ಭೇದಿಸುವಿ? ನನ್ನ ಲಕ್ಷ್ಯವು ಚಂಚಲವಾಗಿರಲಿ, ಸ್ಥಿರವಾಗಿರಲಿ. ಜ್ಞಾನ ದೃಷ್ಟಿಯಿಂದ ನೀನು ಸೂರ್ಯನೇ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ್ದರಿಂದ ನಿನ್ನನ್ನು ದಂಡಿಸಿ ವಿನಯಶೀಲನಾಗಿ ಮಾಡುವುದು ನನ್ನ ಕರ್ತವ್ಯವೇ ಆಗಿದೆ. ದಿವಾಕರನೇ, ಮಧ್ಯಾಹ್ನ ಸಮಯದಲ್ಲಿ ಅರ್ಧ ನಿಮಿಷದ ಕಾಲ ನೀನು ಸ್ಥಿರವಾಗಿ ಆಕಾಶದಲ್ಲಿ ನಿಲ್ಲುವೆ. ಆ ಸಮಯದಲ್ಲಿ ನಿನ್ನನ್ನು ನನ್ನ ಬಾಣಗಳಿಂದ ಭೇದಿಸುತ್ತೇನೆ. ಈ ವಿಷಯವನ್ನು ನಾನು ವಿಚಾರಿಸುವ ಕಾರಣವಿಲ್ಲ. ಅದಕ್ಕೆ ಸೂರ್ಯ ಹೇಳುತ್ತಾನೆ, ವಿಪರ್ಷಿಯೇ, ಧನುಷ್ಮಂತರದಲ್ಲಿ ಶ್ರೇಷ್ಠನಾದವನೇ, ನೀನು ನನ್ನನ್ನು ಭೇದಿಸುವೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಪೂಜ್ಯನೇ, ಯದ್ಯಪಿ ನಾನು ಅಪಕಾರಿಯೇ ಆಗಿದ್ದರೂ ಶರಣನಾಗಿ ಬಂದಿರುವೆನು. ಸೂರ್ಯನು ಹೀಗೆ ಹೇಳಲಾಗಿ ಜಮದಗ್ನಿಯು ಗಟ್ಟಿಯಾಗಿ ನಕ್ಕು ಹೇಳಿದನು. ಸೂರ್ಯನೇ, ನೀನು ಶರಣಾಗತನಾಗಿರುವೆ. ಆದ್ದರಿಂದ ಭಯಪಡುವ ಕಾರಣವಿಲ್ಲ. ಬ್ರಾಹ್ಮಣರಲ್ಲಿ ಯಾವ ಸರಳತೆ ಇದೆಯೋ, ಭೂಮಿಯಲ್ಲಿ ಯಾವ ಸ್ಥಿರತೆ ಇದೆಯೋ, ಚಂದ್ರನಲ್ಲಿ ಯಾವ ಸೌಮ್ಯತೆ ಇದೆಯೋ, ಸಮುದ್ರದಲ್ಲಿ ಯಾವ ಗಾಂಭೀರ್ಯವಿದೆಯೋ, ಅಗ್ನಿಯಲ್ಲಿ ಯಾವ ಪ್ರಕಾಶವಿದೆಯೋ, ಮೇರುವಿನಲ್ಲಿ ಯಾವ ಪ್ರಭೆ ಇದೆಯೋ, ಸೂರ್ಯನಲ್ಲಿ ಯಾವ ತಾಪವಿದೆಯೋ, ಇವೆಲ್ಲವನ್ನು ಉಲ್ಲಂಘಿಸುವವನು ಶರಣಾಗತನಾಗಿ ಬಂದವನನ್ನು ಸಂಹರಿಸಿಯಾನು. ಶರಣಾಗತನನ್ನು ಕೊಂದವನು ಗುರುಪತ್ನಿ ಸಮಾಗಮನ ಮಾಡಿದವನಿಗೆ, ಬ್ರಹ್ಮಹತ್ಯೆ ಮಾಡಿದವನಿಗೆ, ಸ್ವರಾಪಾನ ಮಾಡಿದವನಿಗೆ ಪ್ರಾಪ್ತವಾಗ ಪಾಪಕ್ಕೆ ಗುರಿಯಾಗುವನು. ಸೂರ್ಯದೇವನೇ,
ಈಗ ನೀನು ಮಾಡಿರೋ ಅಪರಾಧಕ್ಕೆ ಸಮಾಧಾನವನ್ನು ಯೋಚಿಸು. ನಿನ್ನ ತೀಕ್ಷ್ಣವಾದ ಕಿರಣಗಳಿಂದ ಸುಡುತ್ತಿರುವ ಹಾದಿಯು ಸುಖವಾಗಿ ಸಂಚರಿಸಲು ಯೋಗ್ಯವಾಗಬೇಕು. ಅಂತಹ ಒಂದು ಉಪಾಯವನ್ನು ಸೂಚಿಸು. ಭಾರ್ಗವನು ಸೂರ್ಯನಿಗೆ ಹೀಗೆ ಹೇಳಿ ಸುಮ್ಮನಾದನು. ಒಡನೆ ಸೂರ್ಯನು ಜಮದಗ್ನಿಗೆ ಛತ್ರಿಯನ್ನು ಮತ್ತು ಪಾದರಕ್ಷೆಗಳನ್ನು ಕೊಟ್ಟು ಹೇಳಿದನು, ಮಹರ್ಷಿಯೇ, ನನ್ನ ಕಿರಣಗಳಿಗೆ ತಡೆಯುಂಟು ಮಾಡುವ ಮತ್ತು ತಲೆಯನ್ನು ರಕ್ಷಿಸುವ ಈ ಛತ್ರಿಯನ್ನು, ಕಾಲುಗಳ ರಕ್ಷಣೆಗೋಸ್ಕರ ಚರ್ಮದ ಪಾದಿಕೆಯನ್ನು ಪ್ರತಿಗ್ರಹಿಸು. ಇದು ಮೊದಲುಗೊಂಡು ಈ ಛತ್ರಿಯು ಮತ್ತು ಪಾದರಕ್ಷೆಗಳು ಲೋಕದಲ್ಲಿ ಪ್ರಚಲಿತವಾಗುತ್ತದೆ. ಸಕಲ ವಿಧವಾದ ಪುಣ್ಯಗಳಲ್ಲಿಯೂ ಇವುಗಳ ದಾನವು ಅಕ್ಷಯ ಫಲವನ್ನು ಕೊಡುತ್ತದೆ. ಹೀಗೆ ಛತ್ರಿಯು ಮತ್ತು ಪಾದರಕ್ಷೆಗಳು ಸೂರ್ಯನಿಂದಲೇ ಪ್ರಚುರಗೊಳಿಸಲ್ಪಟ್ಟಿವೆ. ಈ ವಸ್ತುಗಳನ್ನು ದಾನ ಮಾಡುವುದು ಪುಣ್ಯಕರವೆಂದು 3 ಲೋಕಗಳಲ್ಲಿ ಪ್ರಸಿದ್ಧವಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ಜೈ ಭಾರತ್.